ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಇವತ್ತಿನ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ವೀಕ್ಷಕರೇ, ಮೈಗ್ರೇನ್ ಸಮಸ್ಯೆಗೆ ಪರಿಹಾರಗಳು ಏನೇನು ಅನ್ನೋದ್ರ ಕುರಿತಾಗಿ ಮಾತನಾಡೋಣ. ಅಂದರೆ ಈ ಮೈಗ್ರೇನ್ ಅಂದರೆ ತಲೆನೋವು ಅನ್ನೋದು ಯಾರಿಗೆ ಬರಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಬರುವಂತಹ ಸಮಸ್ಯೆ ಥಟ್ಟಂತ ಏನಪ್ಪಾ ಅಂತಂದರೆ ಅದು ತಲೆನೋವು. ಪ್ರತಿಯೊಬ್ಬರಿಗೂ ಇದು ಕಾಮನ್ ಆಗೋಗಿದೆ ಅಂತಲೇ ಹೇಳಬಹುದು. ಬಹುಮುಖ್ಯವಾಗಿ ಈ ತಲೆನೋವು ಯಾಕೆ ಬರುತ್ತೆ, ಹೇಗೆ ಶುರುವಾಗುತ್ತೆ, ಹಾಗೆ ಬಂದ ನಂತರ ನಾವು ಏನು ಮಾಡಬೇಕು. ಸಾಮಾನ್ಯವಾಗಿ ತಲೆನೋವು ಅಂದ ತಕ್ಷಣ ಕೆಲವರು ಟ್ಯಾಬ್ಲೆಟ್ಸ್ಗೆ ಅಡಿಕ್ಟ್ ಆಗಿರ್ತಾರೆ, ಇನ್ನು ಕೆಲವರು ವಿಕ್ಸು, ಅಮೃತಾಂಜನ್ ಅದು ಇದು ಹಚ್ಕೋತಾ ಇರ್ತಾರೆ. ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ನಮಗೆ ಮೈಗ್ರೇನ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ, ಕಾರಣಗಳೇನು, ಲಕ್ಷಣಗಳೇನು, ಸಂಪೂರ್ಣ ಡೀಟೇಲ್ಸನ್ನು ತಿಳಿಸಿಕೊಡೋದಕ್ಕೆ ಹೋಮಿಯೋಕೇರ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ ಡಾಕ್ಟರ್? ಡಾಕ್ಟರ್, ಮೈಗ್ರೇನ್ ಸಮಸ್ಯೆ, ಈ ತಲೆನೋವು ಅನ್ನೋದು ನಾನು ಆಗಲೇ ಹೇಳಿದಂತೆ ಎಲ್ರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಡುತ್ತೆ ಅಂತಲೇ ಹೇಳಬಹುದು. ಮೊದಲನೇದಾಗಿ ಈ ತಲೆನೋವು ಬರೋದಕ್ಕೆ ಏನೇನು ಕಾರಣಗಳು ಅಂತ? ಸೊ ಮೈಗ್ರೇನ್ ಅಂತ ಹೇಳಿದಾಗ ಅರೆ ತಲೆನೋವು ಅಂತ ಹೇಳ್ತೀವಿ. ಸೊ ಯೂಶಲಿ ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಬಿ ಅಫೆಕ್ಟೆಡ್. ಸೊ ನವಡೇಸ್ ಹೆಚ್ಚಾಗಿ ಕಾಣಿಸ್ತದೆ ಅಂತಲೇ ಹೇಳ್ಬೋದು. ಸೊ ಇಟ್ ಕ್ಯಾನ್ ಅಕ್ಕರ್ ಎಟ್ ಎನಿ ಏಜ್. ಸೊ ಮೈಗ್ರೇನ್ ಅಂತ ಹೇಳಿದಾಗ ನಾರ್ಮಲ್ ಹೆಡ್ಡೇಕ್ಗಿಂತ ಭಿನ್ನವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದರದೇ ಆದ ಕೆಲವು ಪರ್ಟಿಕ್ಯುಲರ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ. ಆ್ಯಂಡ್ ಈಗ ಕೆಲವರು ಹೆಡ್ಡೇಕ್ ಅಂತ ಬಂದಾಗ ಸೊ ಟೈಟ್ ಬ್ಯಾಂಡೇಜ್ ಟೈ ಮಾಡ್ಬೋದು, ಅಥವಾ ಡಾರ್ಕ್ ರೂಮಲ್ಲಿರ್ಬೋದು. ಸೊ ಅಥವಾ ಹಲವಾರು ಲೈಕ್ ಪೇನ್ ಕಿಲ್ಲರ್ಸ್ನ ತೊಗೊಳ್ತಿರ್ತಾರೆ. ಸೊ ಇದು ಯಾವ್ದು ತೊಗೊಂಡ್ರೂ ಕಮ್ಮಿ ಆಗ್ತಿರೋದಿಲ್ಲ. ಸೊ ಅದು ಮೈಗ್ರೇನ್ ಅಂತ ಹೇಳ್ಬೋದು. ಸೊ ಮೈಗ್ರೇನ್ ಅಂತ ಹೇಳಿದಾಗ ಸೊ ಕೆಲವು ಪರ್ಟಿಕ್ಯುಲರ್ ಮೆಡಿಸಿನ್ಸ್ ಇರುತ್ತೆ. ಸೊ ದಟ್ ವಿಲ್ ವರ್ಕ್ ಫಾರ್ ದಟ್. ಸೊ ಆವಾಗ ಅವ್ರಿಗೆ ಕಮ್ಮಿ ಆಗುವಂಥದ್ದು. ಸೊ ಮೈಗ್ರೇನ್ ಅಂತ ಹೇಳಿದಾಗ ಸಿವಿಯರ್ ಥ್ರಾಬಿಂಗ್ ಅಥವಾ ಪಲ್ಸೇಟಿಂಗ್ ಟೈಪ್ ಆಫ್ ದಿ ಪೇನ್ ಅಂತಲೇ ಹೇಳ್ಬೋದು. ಸೊ ಐದರ್ ಕೆಲವ್ರಿಗೆ ಒನ್ ಸೈಡ್ ಆಫ್ ದಿ ಹೆಡ್ ವಿಲ್ ಬಿ ಅಫೆಕ್ಟೆಡ್, ಸಮ್ಟೈಮ್ಸ್ ಶಿಫ್ಟಿಂಗ್ ಟೈಪ್ ಆಫ್ ದಿ ಪೇನ್ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ಮೊದಲನೇದಾಗಿ ರೈಟ್ ಸೈಡ್ ಕಾಣಿಸ್ಕೊಳ್ಳುತ್ತೆ, ಸೊ ಅಗೇನ್ ಲೆಫ್ಟ್ ಸೈಡ್, ಸೊ ಹಾಗೆ ಆಲ್ಟರ್ನೇಟ್ ಸೈಡ್ಸ್ ಕೂಡ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದು ಮೈಗ್ರೇನ್ ಅಂತ ಹೇಳ್ತೀವಿ. ಸೊ ಮೈಗ್ರೇನ್ ಕ್ಯಾನ್ ಅಕರ್ ವಿತ್ ಓರಾ ಆ್ಯಂಡ್ ವಿತೌಟ್ ಓರಾ. ಸೊ ಟು ಟೈಪ್ಸ್ ವಿ ಕ್ಯಾನ್ ಸಿ ಆ್ಯಂಡ್ ವಿ ನೀಡ್ ಟು ಡಿಫ್ರೆನ್ಷಿಯೇಟ್. ಸೊ ಅದು ಮೈಗ್ರೇನ ಅಥವಾ ಹಲವಾರು ಟೈಪ್ಸ್ ಹೆಡ್ಡೇಕ್ ಇರುತ್ತೆ. ಸೊ ಯಾವುದು ಅಂತ ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ. ಅಂದರೆ ಟೈಪ್ಸ್ ಏನೆಲ್ಲ ಟೈಪ್ಸ್ ಇದೆ ಡಾಕ್ಟರ್? ಹಾಗೆ ರೀಸನ್ಸ್ ಹೇಳ್ಬಿಡಿ, ಪ್ರಮುಖವಾಗಿ ಯಾಕೆ ಬರುತ್ತೆ ಈ ತಲೆನೋವು ಅನ್ನೋದು ಅಂತ. ಅಂದರೆ ನಮ್ಮ ಬಾಡಿಯಲ್ಲಿ ಏನಾದರೂ ಚೇಂಜಸ್ ಆದಾಗ ಬರೋದಾ ಅಥವಾ ಹೇಗೆ ಅಂತ? ಸೊ ಮೈಗ್ರೇನ್ ಅಂತ ಹೇಳಿದಾಗ ಸೊ ದೆರ್ ವಿಲ್ ಬಿ ಅಬ್ನಾರ್ಮಲ್ ಆ್ಯಕ್ಟಿವಿಟಿ ಇನ್ ದ ಬ್ರೈನ್ ಅಂತ ಹೇಳ್ಬೋದು. ಸೊ ಬ್ಲಡ್ ವೆಸಲ್ಸ್ ಎಲ್ಲ ಎಂಗಾಜ್ಡ್ ಆಗಿರುತ್ತೆ. ಸೊ ಅಗೇನ್ ದಟ್ ವಿಲ್ ಗಿವ್ ಸಿಗ್ನಲ್ಸ್ ಟು ದ ಬ್ರೈನ್. ಸೊ ದ ಪೇನ್ ಸಿಗ್ನಲ್ ಅಂತಲೇ ಹೇಳ್ಬೋದು. ಆಗ ಸಿವಿಯರ್ ಪಲ್ಸೇಟಿಂಗ್ ಅಥವಾ ಥ್ರಾಬಿಂಗ್ ಟೈಪ್ ಆಫ್ ದಿ ಪೇನ್ ಅಂತ. ಸೊ ಇಟ್ ಕ್ಯಾನ್ ಲಾಸ್ಟ್ ಫಾರ್ ಕೆಲವ್ರಿಗೆ 24 hours ಇರುತ್ತೆ. ಸೊ ಕೆಲವ್ರಿಗೆ 3 days ಅದ ನಂತರ ಕೂಡ ಸೊ ಅದು ಕಂಟಿನ್ಯೂ ಆಗ್ತಿರ್ಬೋದು. ಸೊ ಅದು ಮೈಗ್ರೇನ್ ಅಂತ ಪರ್ಟಿಕ್ಯುಲರ್ಲಿ. ಸೊ ಇನ್ನು ಅದರ್ ಟೈಪ್ಸ್ ಆಫ್ ಹೆಡ್ಡೇಕ್ ಅಂತ ನೋಡುವಂಥದ್ದು, ಲೈಕ್ ವಿ ಸಿ ಟೆನ್ಷನ್ ಹೆಡ್ಡೇಕ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಲಾಟ್ ಆಫ್ ಸ್ಟ್ರೆಸ್ ಅಥವಾ ಟೆನ್ಷನಿಂದ ಬರುವಂಥದ್ದು. ಎಸ್ಪೆಷಲಿ ವಿಮೆನ್ಸ್ ವಿಲ್ ಬಿ ಅಫೆಕ್ಟೆಡ್ ಆ್ಯಂಡ್ ಡ್ಯೂ ಟು ಸ್ಟ್ರೆಸ್ ಇರ್ಬೋದು ಅಥವಾ ವರ್ಕ್ ಸ್ಟೈಲ್ ಇರ್ಬೋದು. ಸೊ ಅದರಿಂದ ಕಾಣಿಸುವಂಥದ್ದು. ಆ್ಯಂಡ್ ಕೆಲವ್ರಿಗೆ ಅಬ್ಡೊಮಿನಲ್ ಮೈಗ್ರೇನ್ ಅಥವಾ ಗ್ಯಾಸ್ಟ್ರಿಕ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಡ್ಯೂ ಟು ಅನ್ಟೈಮ್ಲಿ ಫುಡ್ ಹ್ಯಾಬಿಟಿಂದ ಇರ್ಬೋದು. ಸೊ ಅಥವಾ ಸಮ್ಟೈಮ್ಸ್ ಗ್ಯಾಸ್ಟ್ರಿಕ್ ನರ್ವ್ ಇರಿಟೇಷನ್, ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆದಾಗ ಸೊ ಡ್ಯೂ ಟು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೇಷನ್. ಸೊ ಅವರಲ್ಲಿ ಗ್ಯಾಸ್ಟ್ರಿಕ್ ಹೆಡ್ಡೇಕ್ ಕೂಡ ಕಾಣಿಸ್ಕೊಳ್ಬೋದು. ಆ್ಯಂಡ್ ಕಂಜೆಸ್ಟಿವ್ ಟೈಪ್ ಆಫ್ ದಿ ಹೆಡ್ಡೇಕ್ ಅಂತ ನೋಡ್ತೀವಿ. ಸೊ ವಿಚ್ ವಿ ಸಿ ಮೋಸ್ಟ್ ಆಫ್ ದಿ ಕೇಸಸ್ ಇನ್ ಮೇಲ್ಸ್ ಅಂತ. ಡ್ಯೂ ಟು ಟೆನ್ಷನ್ ಇರ್ಬೋದು ಅಥವಾ ಆ್ಯಂಗ್ಸೈಟಿ ಇಶ್ಯೂಸ್ ಇರ್ಬೋದು ಆ್ಯಂಡ್ ಆಲ್ಕೋಹಾಲ್ ಇಂಟೇಕ್ ಇರ್ಬೋದು. ಸೊ ಅದರಿಂದ ಈ ಥರ ಕಂಜೆಸ್ಟಿವ್ ಟೈಪ್ ಆಫ್ ದಿ ಹೆಡ್ಡೇಕ್ನ ನೋಡುವಂಥದ್ದು. ಸೊ ಇನ್ನು ಕೆಲವ್ರಿಗೆ ಸೈನಸ್ ಪ್ರಾಬ್ಲಮ್ ಇರುತ್ತೆ, ಲೈಕ್ ಅಲರ್ಜಿಕ್ ಸೈನಸೈಟಿಸ್ ಇರ್ಬೋದು ಅಥವಾ ರೈನೈಟಿಸ್ ಇರ್ಬೋದು ಆಫ್ಟರ್ ಟೇಕಿಂಗ್ ದ ಹೆಡ್ ಬಾತ್ ಅಥವಾ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಇದ್ದಾಗ. ಸೊ ಅವರಲ್ಲಿ ಡ್ಯೂ ಟು ಬ್ಲಾಕೇಜ್ ಆಫ್ ಸೈನಸ್ ಎಥಮೋಡಲ್ ಅಥವಾ ಮ್ಯಾಕ್ಸಿಲರಿ ಸೈನಸೈಟಿಸಲ್ಲಿ ಇನ್ಫ್ಲಮೇಷನ್ ಆದಾಗ ಸೊ ದಟ್ ವಿಲ್ ಆಲ್ಸೋ ಬಿ ಒನ್ ಆಫ್ ದ ಸಿಂಪ್ಟಮ್. ಅವ್ರಿಗೆ ಹೆಡ್ಡೇಕ್ ತುಂಬ ಕಾಣಿಸ್ಕೊಳ್ಳುತ್ತೆ. ಇಟ್ ವಿಲ್ ಬಿ ಸಿವಿಯರ್ ಅಥವಾ ಅಲಾಂಗ್ ವಿತ್ ದಟ್ ರೆಸ್ಪಿರೇಟರಿ ಸಿಂಪ್ಟಮ್ಸ್ ವಿಲ್ ಬಿ ಅಸೋಸಿಯೇಟೆಡ್, ಲೈಕ್ ಅಲರ್ಜಿ ಜಾಸ್ತಿ ಆಗುವಂಥದ್ದು ಆ್ಯಂಡ್ ನೋಸ್ ಬ್ಲಾಕ್ ಹೆಚ್ಚಾಗಿರುತ್ತೆ. ಸೊ ಅದನ್ನು ನಾವು ಸೈನಸ್ ಹೆಡ್ಡೇಕಲ್ಲಿ ನೋಡ್ಬೋದು. ಓಕೆ, ಇನ್ನು ಇದರ ಲಕ್ಷಣಗಳು ನಮಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೇಗೆ ಗೊತ್ತಾಗುತ್ತೆ? ಅಂದರೆ ಈಗ ಕೆಲವೊಬ್ಬರಿಗೆ ತಲೆನೋವು ಯಾವಾಗಲೂ ಒಂದ್ಸಲ ಬಂದು ಹೋಗೋದು ಅದು ಕಾಮನ್ನು. ಇನ್ನು ಕೆಲವೊಬ್ಬರಿಗೆ ಪದೇ ಪದೇ ಬರ್ತಾ ಇರುತ್ತೆ. ನೀವು ಹೇಳ್ದಂಗೆ 3 daysಗೆ ಒನ್ಸು 24 hours ಇರುತ್ತೆ, ವೀಕ್ಲಿ ಒನ್ಸ್ ಬರ್ತಾನೆ ಇರುತ್ತೆ. ಸೊ ಇದನ್ನೇ ಮೈಗ್ರೇನ್ ಅಂದ್ಕೊಳ್ಳೋದಾ ಅಥವಾ ಹೇಗೆ ಡಾಕ್ಟರ್? ಸೊ ಮೈಗ್ರೇನ್ ಅಂತ ಹೇಳಿದಾಗ ಕೆಲವು ಪರ್ಟಿಕ್ಯುಲರ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಮೈಗ್ರೇನ್ ವಿ ಕ್ಯಾನ್ ಸ್ಟೇಜಸ್ನ ನಾವು ನೋಡ್ಬೋದು.
ಸೊ ಕೆಲವ್ರಿಗೆ ಮೈಗ್ರೇನ್ ಬರೋಕ್ಕೆ ಮುಂಚೆ ಸೊ ಕೆಲವು ಸಿಮ್ಟಮ್ಸ್ ಅಂದರೆ ಪ್ರೋಡ್ರೋಮಲ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಸೊ ಬಿಫೋರ್ ಗೆಟಿಂಗ್ ದ ಅಟ್ಯಾಕ್ ಸೊ ಅವ್ರಿಗೆ ವಿತಿನ್ 24 ಮುಂಚೆನೇ ಗೊತ್ತಾಗುತ್ತೆ. ಸೊ ದೆರ್ ವಿಲ್ ಬಿ ಲೈಟ್ ಹೆಡೆಡ್ನೆಸ್ ಇರ್ಬೋದು, ಡಿಸಿನೆಸ್ ಇರ್ಬೋದು, ಫೆಟಿಗ್ಯೂ ಫೀಲ್ ಅಥವಾ ವೀಕ್ನೆಸ್ ಆಗುವಂಥದ್ದು. ಸೊ ಇನ್ನು ಲೈಟ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ, ಲೈಕ್ ಬ್ರೈಟ್ ಲೈಟಿಗೆ ಬಂದಾಗ ಸೊ ಆಫ್ಟರ್ ಗೋಯಿಂಗ್ ಔಟ್ ಇನ್ ಎಸನ್ ಸೊ ಹೆಡೇಕ್ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಅವ್ರಿಗೆ ಬಿಫೋರ್ ಗೆಟಿಂಗ್ ದ ಅಟ್ಯಾಕ್ ಕೆಲವು ಸಿಗ್ನಲ್ಸ್ನ ಕೊಡುವಂಥದ್ದು, ಲೈಕ್ ಬ್ಲರ್ನೆಸ್ ಆಫ್ ದಿ ವಿಷನ್ ಇದೆಲ್ಲ ಕಾಣಿಸುತ್ತೆ. ಆ್ಯಂಡ್ ಅವ್ರಿಗೆ ಅಟ್ಯಾಕ್ ಬಂದಾಗ ಇಟ್ ವಿಲ್ ಬಿ ಅ ವೆರಿ ಸಿವಿಯರ್ ಥ್ರಾಬಿಂಗ್ ಅಥವಾ ಪಲ್ಸೇಟಿಂಗ್ ಟೈಪ್ ಆಫ್ ದಿ ಪೇನ್ ಅಂತ ಹೇಳ್ಬೋದು. ಸೊ ಯೂಶಲಿ ಪೇನ್ ಕಿಲ್ಲರ್ಸ್ ತೊಗೊಂಡಾಗ ಅಥವಾ ಟೈಟ್ ಬ್ಯಾಂಡೇಜ್ ಆದಾಗ ಸೊ ನಾರ್ಮಲ್ ಹೆಡೇಕ್ ಆದರೆ ಅದು ರಿಲೀಫ್ ಆಗ್ಬೋದು. ಬಟ್ ಇನ್ ಕೇಸ್ ಆಫ್ ಮೈಗ್ರೇನ್ ಸೊ ದೇ ನೀಡ್ ಟು ಟೇಕ್ ಪರ್ಟಿಕ್ಯುಲರ್ ಮೆಡಿಕೇಷನ್ಸ್ ಅಥವಾ ಸಮ್ಟೈಮ್ಸ್ 72 hours ಅಲ್ಲಿವರೆಗೂ ಅವ್ರಿಗೆ ಇರ್ಬೋದು. ಸೊ ತನಗೆ ತಾನೇ ಅದು ಕೆಲವ್ರಿಗೆ ಆಟೋಮ್ಯಾಟಿಕ್ಕಾಗಿ ಆಫ್ಟರ್ ದಟ್ ಇಟ್ ವಿಲ್ ರೆಡ್ಯೂಸ್. ಆ್ಯಂಡ್ ಆಫ್ಟರ್ ದ ಹೆಡೇಕ್ ಸೊ ದೆರ್ ವಿಲ್ ಬಿ ಹ್ಯಾಂಗ್ ಓವರ್ ಸಿಮ್ಟಮ್ಸ್ ಇರ್ಬೋದು ಅಥವಾ ಡಿಸಿನೆಸ್ ಇರ್ಬೋದು, ಲೈಟೆಡ್ನೆಸ್ ಇರ್ಬೋದು. ಸೊ ಈ ಥರ ಕೂಡ ನಾವು ಮೈಗ್ರೇನಲ್ಲಿ ನೋಡ್ತೀವಿ. ಸೊ ಇದು ಒನ್ ಟೈಪ್. ಅದರ್ ಟೈಪ್ಸ್ ಅಂತ ಹೇಳಿದಾಗ ಸೊ ಮೈಗ್ರೇನ್ ವಿತೌಟ್ ಆರಾ ಅಂತ. ಸೊ ಇದು ಯಾವುದೂ ಸಿಮ್ಟಮ್ಸ್ ಇರೋದಿಲ್ಲ, ಆಲ್ ಆಫ್ ಎ ಸಡನ್ ಅವ್ರಿಗೆ ಹೆಡೇಕ್ ಶುರು ಆಗುತ್ತೆ, ವಿಚ್ ವಿಲ್ ಬಿ ವೆರಿ ಇಂಟೆನ್ಸಿವ್. ಅವ್ರಿಗೆ ಸಿವಿಯಾರಿಟಿ ಹೆಚ್ಚಾಗಿರುತ್ತೆ. ಈವನ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡೋದಕ್ಕಾಗ್ತಿರೋದಿಲ್ಲ ಆ್ಯಂಡ್ ಸ್ಲೀಪ್ ವಿಲ್ ಬಿ ಡಿಸ್ಟರ್ಬ್ಡ್. ಸೊ ಈ ಥರ ಸಿಮ್ಟಮ್ಸ್ ಮೈಗ್ರೇನ್ ವಿತೌಟ್ ಆರಾನಲ್ಲಿ ನೋಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ತಲೆನೋವು ಬಂದಂತಹ ಸಂದರ್ಭದಲ್ಲಿ ಕೆಲವರು ಟ್ಯಾಬ್ಲೆಟ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಅದರ ಕಾಂಪ್ಲಿಕೇಶನ್ಸ್ ಏನಿದೆಯೋ ಇರಲ್ವೋ ಮೋಸ್ಟ್ ಆಫ್ ದ ಟೈಮ್ ಎಲ್ರಿಗೂ ಗೊತ್ತಿರೋದಿಲ್ಲ. ಸೊ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ತಕ್ಷಣಕ್ಕೆ ನನಗೆ ತಲೆನೋವು ಹೋಗುತ್ತಲ್ವ ಸಾಕು ಅಂತ. ಇನ್ನು ಸ್ವಲ್ಪ ಜನ ನಾನು ಆಗಲೇ ಹೇಳ್ದಂತೆ ಮೆಡಿಸಿನ್ ಬೇರೆ ಬೇರೆ ವಿಕ್ಸ್ ಇರಬಹುದು, ಅಮೃತಾಂಜನ್ ಅಂತ ಎಲ್ಲ ನಾವೇನು ಕರಿತೀವಿ ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಸೊ ಅದು ತೊಗೊಂಡ್ರೆ ಒಳ್ಳೆಯದಾ? ಅಂದರೆ ಕಡಿಮೆ ಆಗುತ್ತೆ ಅಂತ ತೊಗೋತಾರೆ, ಕಡಿಮೆ ಆಗುತ್ತೆ, ಮತ್ತೆ ನೆಕ್ಸ್ಟ್ ವೀಕ್ ಬಂದಾಗ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಇದರ ಕಾಂಪ್ಲಿಕೇಶನ್ಸ್ ಏನಾದರೂ ಆಗುತ್ತಾ ಅಂತ? ಸೊ ನೀವು ಹೇಳಿದಾಗೆ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಸೆಲ್ಫ್ ಮೆಡಿಕೇಷನ್ನ ನೋಡ್ಬೋದು. ಆ್ಯಂಡ್ ಮೈಗ್ರೇನ್ ಅಂತ ಬಂದಾಗ ಸೊ ಕೆಲವರು ಮೆಡಿಕಲ್ ಶಾಪಲ್ಲಿ ಹೋಗಿ ಅವರೇ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ ಹೆಡೇಕಿಗೆ ಅಂತ. ಇನ್ನು ಕೆಲವರು ಅಡ್ವರ್ಟೈಸ್ಮೆಂಟಲ್ಲಿ ಬರೋ ಹಲವಾರು ಒಂದು ಟ್ಯಾಬ್ಲೆಟ್ಸ್ನ ಯೂಸ್ ಮಾಡುವಂಥದ್ದು ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇರ್ಬೋದು, ಸೊ ಮಸಾಜಸ್ ಇರ್ಬೋದು, ಹೀಗೆ ಹಲವಾರು ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ. ಬಟ್ ವಿ ನೀಡ್ ಟು ಡಿಫ್ರೆನ್ಷಿಯೇಟ್. ಸೊ ಅದು ಮೈಗ್ರೇನೇ ಅಥವಾ ಬೇರೆ ಹೆಡ್ಡೇಕ್ಸ್ ಏನಾದರೂ ಇದೆಯಾ? ಸೊ ಸಮ್ಟೈಮ್ಸ್ ಪ್ಯಾಥೊಲಜಿಕಲ್ ಕಂಡೀಷನ್ಸ್ ಇರುತ್ತೆ, ಲೈಕ್ ಬ್ರೈನ್ ಟ್ಯೂಮರ್ ಇದ್ದಾಗ, ಸೊ ಅಥವಾ ಇನ್ನು ಕೆಲವ್ರಿಗೆ ಮೆನಿಂಜೈಟಿಸ್ ಇದ್ದಾಗ ಸೊ ಹೆಡೇಕ್ ಇಸ್ ಒನ್ ಆಫ್ ದ ಸಿಮ್ಟಮ್ಸ್. ಇನ್ ದಟ್ ಕೇಸ್ ನೀಡ್ ನಾಟ್ ನೆಗ್ಲೆಕ್ಟ್ ಅಂತಲೇ ಹೇಳ್ಬೋದು. ಸೊ ಅರ್ಲಿಯಾಗಿ ಡಯಾಗ್ನೋಸ್ ಮಾಡೋದು ಉತ್ತಮ. ಸೊ ಇಫ್ ನೀಡೆಡ್ CT ಬ್ರೈನ್ ಅಥವಾ MRI ಮಾಡಿಸೋದ್ರಿಂದ ಸೊ ಆ ಟ್ಯೂಮರ್ ಇದ್ದರೆ ಅರ್ಲಿ ಡಯಾಗ್ನೋಸ್ ಆಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ ವೆರಿ ಸೀರಿಯಸ್ ಕಾಂಪ್ಲಿಕೇಶನ್ ಟು. ಸೊ ವಿ ನೀಡ್ ಟು ಸಿ ಸೊ ಅವ್ರಿಗೆ ಎಷ್ಟು ವೀಕ್ಸಿಂದ ಸಿಮ್ಟಮ್ಸ್ ಇದೆ, ಆ ಸಿವಿಯಾರಿಟಿ ಎಷ್ಟಿದೆ. ಸೊ ಸಮ್ಟೈಮ್ಸ್ ಹೆಡೇಕ್ ಬಂದಾಗ ಕೆಲವ್ರಿಗೆ ವಾಮಿಟಿಂಗ್ ಆಗುವಂಥದ್ದು ಅಥವಾ ಫೀವರ್ ಇರ್ಬೋದು. ಸೊ ಇನ್ ದಟ್ ಕೇಸ್ ಮೆನಿಂಜೈಟಿಸ್ ಇರುವಂಥದ್ದು ಅಥವಾ ಎನ್ಸೆಫಲೈಟಿಸ್ ಇರ್ಬೋದು. ಸೊ ವಿ ನೀಡ್ ಟು ರೂಲ್ ಔಟ್ ದ ಪ್ಯಾಥೊಲಜಿಕಲ್ ಕಂಡೀಷನ್ಸ್. ಸೊ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಸೊ ಹೆಡೇಕ್ ಅಂತ ಬಂದಾಗ ಸೊ ಡೆಫಿನೆಟ್ಲಿ ಅವರು ಸೆಲ್ಫ್ ಮೆಡಿಕೇಷನ್ ಮಾಡುವಂಥದ್ದು ಉತ್ತಮ ಅಲ್ಲ. ಸೊ ಅವ್ರಿಗೆ ಮೋರ್ ದೆನ್ 3 ವೀಕ್ಸಿಂದ ಆ ಥರ ಸಿಮ್ಟಮ್ಸ್ ಬರ್ತಿದೆ, ಆ ಸಿವಿಯಾರಿಟಿ ಆಫ್ ಹೆಡೇಕ್ ತುಂಬ ಜಾಸ್ತಿ ಆಗ್ತಿದೆ ಅಂತ ಹೇಳಿದಾಗ ಸೊ ಅವರು ವೈದ್ಯರನ್ನು ಕನ್ಸಲ್ಟ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಈ ಒಂದು ಮೈಗ್ರೇನ್ ಸಮಸ್ಯೆಗೆ ಹೋಮಿಯೋಕೇರ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಸೊ ಹೆಡೇಕ್ ಅಂತ ಬಂದಾಗ ಸೊ ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ಅವ್ರಿಗೆ ಯಾವ ಕಾರಣದಿಂದ ಬಂದಿದೆ ಅಂತ. ಸೊ ಮೈಗ್ರೇನ್ ಅಂತ ಬಂದಾಗ ಸೊ ಅದವ್ರಿಗೆ ಸ್ಟ್ರೆಸ್ ಫ್ಯಾಕ್ಟರ್ ಇರ್ಬೋದು, ಅಥವಾ ಇನ್ ಕೇಸ್ ಆಫ್ ಫೀಮೇಲ್ಸ್ ಅಂತ ಬಂದಾಗ ಸೊ ಹಾರ್ಮೋನಲ್ ಚೇಂಜಸ್ಸಿಂದ ಕೂಡ ಬರುತ್ತೆ. ಸೊ ಕೆಲವ್ರಿಗೆ ಪ್ರೀ ಮೆನ್ಸ್ಟ್ರಲ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ, ಅಥವಾ ಸೊ ಪೋಸ್ಟ್ ಮೆನ್ಸಸ್ ಅಂತ ಹೇಳ್ಬೋದು. ಸೊ ಆಫ್ಟರ್ ದಟ್ ಅವ್ರಿಗೆ ಹಾರ್ಮೋನಲ್ ಚೇಂಜಸ್ಸಿಂದಾಗಿ ಸಿವಿಯರಿಟಿ ಆಫ್ ಹೆಡೇಕ್ ಜಾಸ್ತಿ ಆಗುತ್ತೆ. ಅವ್ರ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನ ನೋಡ್ತೀವಿ ಡ್ಯೂ ಟು ಸಿವಿಯರ್ ಹಾರ್ಮೋನಲ್ ರಶ್ ಅಥವಾ ಬ್ಲಡ್ ಫ್ಲೋ ಹೆಚ್ಚಾಗೋದ್ರಿಂದ. ಸೊ ಆ ಟೈಮಲ್ಲಿ ಕೂಡ ಕೆಲವ್ರಿಗೆ ಹಾರ್ಮೋನಲ್ ಚೇಂಜಸ್ಸಿಂದ ಹೆಡೇಕ್ ಬರ್ಬೋದು. ಆ್ಯಂಡ್ ಇನ್ ಸಮ್ ಕೇಸಸ್ ಸೊ ಹೆಡೇಕ್ ಅಂತ ಬಂದಾಗ ಸೊ ಕೆಲವ್ರಿಗೆ ಕ್ರೌಡ್ ಆಫ್ ದಿ ಪೀಪಲ್ ಇರ್ಬೋದು, ಅಥವಾ ಇನ್ನು ಕೆಲವರಲ್ಲಿ ಲೈಟ್ ಸೆನ್ಸಿಟಿವಿಟಿ ಇರ್ಬೋದು, ಅಥವಾ ಸನ್ಲೈಟಿಗೆ ಹೆಚ್ಚಾಗೋದ್ರಿಂದ ಸೊ ಅದನ್ನು ಕೂಡ ನೋಟಿಸ್ ಮಾಡಬೇಕಾಗುತ್ತೆ. ಸೊ ಯಾವ ಪರ್ಟಿಕ್ಯುಲರ್ ಸಿಮ್ಟಮ್ಸ್ ಇದೆ, ಸೊ ಯಾವ ಕಾರಣಕ್ಕೆ ಅವ್ರಿಗೆ ಹೆಡೇಕ್ ಬರ್ತಿದೆ ಅಂತ. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿಯಿಂದ ಕೂಡ ಬರ್ಬೋದು. ಸೊ ಮೈಗ್ರೇನ್ 15 to 20% ಆಫ್ ದಿ ಕೇಸಸಲ್ಲಿ ಸೊ ಅದು ಕೂಡ ಕಾಸಸ್ ಅಂತ. ಇನ್ ಸಮ್ ಕೇಸಸ್ ಅಕ್ಯುಲಾರ್ ಸಿಮ್ಟಮ್ಸ್ ಅಂತ ನೋಡ್ತೀವಿ, ಎಸ್ಪೆಷಲಿ ಐ ಪೇನ್ ಆಗ್ತಾ ಇರುತ್ತೆ, ಸಿವಿಯರ್ ಐ ಸ್ಟ್ರೇನ್ ಅಥವಾ ಐಬ್ರೋನಲ್ಲಿ ಪೇನ್ ಬರ್ತಿರುವಂಥದ್ದು, ಆ್ಯಂಡ್ ಪಲ್ಸೇಷನ್ಸ್ ಜಾಸ್ತಿ ಇರುತ್ತೆ. ಸೊ ಇನ್ ದಟ್ ಕೇಸ್ ಅವ್ರಿಗೆ ಐ ಪ್ರಾಬ್ಲಮ್ ಏನಾದರೂ ಇದೆಯಾ, ಶಾರ್ಟ್ ಸೈಟೆಡ್ನೆಸ್ ಇರ್ಬೋದು, ಅಥವಾ
ಲಾಂಗ್ ಸೈಟೆಡ್ನೆಸ್ ಇರ್ಬೋದು. ಸೊ ಇನ್ ಚಿಲ್ಡ್ರನ್ಸ್ ಯೂಶಲಿ ವಿ ಸಿ ದಿಸ್ ಟೈಪ್ ಆಫ್ ಹೆಡ್ಏಕ್, ಆಕ್ಯುಲರ್ ಹೆಡ್ಏಕ್ ಅಂತ ನೋಡ್ಬೋದು. ಪ್ರೆಷರ್ ಜಾಸ್ತಿಯಾಗಿ ಕೂಡ ಬರುತ್ತೆ, ಅಥವಾ ಹೆಚ್ಚಾಗಿ ಸ್ಕ್ರೀನ್ ಟೈಮ್ ಇದ್ದಾಗ, ಸೊ ಎಕ್ಸೆಸಿವ್ ಯೂಸೇಜ್ ಆಫ್ ಲ್ಯಾಪ್ಟಾಪ್ಸ್ ಇರ್ಬೋದು, ಅಥವಾ ಸ್ಕ್ರೀನ್ ಟೈಮ್ ಜಾಸ್ತಿ ಆಗೋದ್ರಿಂದ ಸೊ ಅವರಲ್ಲಿ ಕೂಡ ಹೆಡ್ಏಕ್ ಕಾಣಿಸ್ಕೊಳ್ಳುತ್ತೆ ಐ ಸ್ಟ್ರೈನಿಂದಾಗಿ. ಸೊ ದಟ್ ವಿ ನೀಡ್ ಟು ರೂಲ್ ಔಟ್. ಆಫ್ಟರ್ ಕಂಪ್ಲೀಟ್ ಕೇಸ್ ಟೇಕಿಂಗ್ ಇಫ್ ನೀಡೆಡ್ ಇನ್ವೆಸ್ಟಿಗೇಷನ್ಸ್ನ ಕೂಡ ಮಾಡಿಸ್ಬೇಕಾಗತ್ತೆ. ಸೊ ತದನಂತರ ಅವ್ರಿಗೆ ಹೋಮಿಯೋಪತಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡ್ಬೋದು. ಎಸ್, ಇನ್ನು ಡಾಕ್ಟರ್, ಈಗ ಕೆಲವೊಬ್ಬರಿಗೆ ಪದೇ ಪದೇ ತಲೆನೋವು ಕಾಣಿಸ್ಕೊಳ್ತಾ ಇದ್ದು ಅವ್ರು ಚೆಕಪ್ ಎಲ್ಲ ಮಾಡಿಸಿರ್ತಾರೆ, ಅವ್ರಿಗೆ ಮೈಗ್ರೇನ್ ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಅಂಥವ್ರು ಏನು ಮಾಡಬೇಕು? ಅವ್ರಿಗೆ ಯಾಕೆ ಪದೇ ಪದೇ ತಲೆನೋವು ಬರ್ತಾ ಇರುತ್ತೆ? ಅವ್ರು ಹೇಗೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂತ? ಸೊ ಹೆಡ್ಏಕ್ ಅದರ್ ದ್ಯಾನ್ ಮೈಗ್ರೇನ್ ಅಂತ ನೋಡಿದಾಗ, ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೋಡಿದಾಗ ಟೆನ್ಷನ್ ಹೆಡ್ಏಕ್ನ ನೋಡ್ತೀವಿ. ಡ್ಯೂ ಟು ಲಾಟ್ ಆಫ್ ಸ್ಟ್ರೆಸ್ಸಿಂದ ಇರ್ಬೋದು. ಸೊ ಅವ್ರಿಗೆ ಹೆಡ್ಏಕ್ ಜಾಸ್ತಿ ಆಗುತ್ತೆ, ಅಥವಾ ಡಯಟ್ರಿ ಚೇಂಜಸ್ಸಿಂದ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು. ಆ್ಯಂಡ್ ಕೆಲವರಲ್ಲಿ ಹಾರ್ಮೋನಲ್ ಚೇಂಜಸ್ಸಿಂದ ಬರ್ಬೋದು, ಎಸ್ಪೆಷಲಿ ಇಫ್ ದ ಫೀಮೇಲ್ಸ್ ಆರ್ ಅಫೆಕ್ಟೆಡ್. ಸೊ ಅದನ್ನು ಕೂಡ ನೋಡಬೇಕಾಗತ್ತೆ. ಆ್ಯಂಡ್ ಹೆಚ್ಚಾಗಿ ಸೊ ಅವ್ರಿಗೆ ಸ್ಲೀಪ್ ಲ್ಯಾಕಿಂಗ್ ಇದೆ, ಆ್ಯಂಡ್ ಲ್ಯಾಕ್ ಆಫ್ ಸ್ಲೀಪಿಂದ ಕೂಡ ಹೆಡ್ಏಕ್ ಟ್ರಿಗರ್ ಆಗಿ ಕಾಣಿಸ್ಬೋದು, ಅಥವಾ ಲ್ಯಾಕ್ ಆಫ್ ಹೈಡ್ರೇಷನ್ ಅಂತ ಹೇಳ್ಬೋದು. ಸೊ ಅದನ್ನು ನೋಟಿಸ್ ಮಾಡಬೇಕಾಗತ್ತೆ. ಇನ್ ಸಮ್ ಕೇಸಸ್ ಸೆಡೆಂಟರಿ ಲೈಫ್ ಸ್ಟೈಲ್ ಇದೆ, ಸೊ ಯಾವುದೇ ರೀತಿ ಎಕ್ಸಸೈಸ್ ಇಲ್ಲ, ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಸೊ ಅವರಲ್ಲಿ ಕೂಡ ಹೆಡ್ಏಕ್ ಕಾಣಿಸುತ್ತೆ. ಅಥವಾ ಎಕ್ಸೆಸಿವ್ ಫಿಸಿಕಲ್ ಎಕ್ಸರ್ಷನ್ ಅಂತ ಹೇಳ್ತೀವಿ, ಸೊ ಓವರ್ ಆ್ಯಕ್ಟಿವಿಟಿ ಆದಾಗಲೂ ಕೂಡ ಹೆಡ್ಏಕ್ ಕಾಣಿಸ್ಕೊಳ್ಳುವಂಥದ್ದನ್ನ ನೋಡ್ಬೋದು. ಸೊ ವಿ ನೀಡ್ ಟು ಟೇಕ್ ಎ ಕೇಸ್, ಅವ್ರಿಗೆ ಯಾವ ಕಾರಣದಿಂದ ಪರ್ಟಿಕ್ಯುಲರ್ ಆಗಿ ಹೆಡ್ಏಕ್ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಹೆಡ್ಏಕ್ ವೆದರ್ ಇಟ್ ಇಸ್ ಮೈಗ್ರೇನ್ ಅಥವಾ ಅದರ್ ಟೈಪ್ಸ್ ಆಫ್ ಹೆಡ್ಏಕ್ ಅಂತ ಡಿಫ್ರೆನ್ಷಿಯೇಟ್ ಮಾಡಿ ಇಫ್ ನೀಡೆಡ್ ಅವ್ರಿಗೆ ಕೌನ್ಸಿಲಿಂಗ್ ಕೂಡ ಮಾಡಬೇಕಾಗುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೋಡಿದಾಗ ಸೊ ಕ್ರಾನಿಕ್ ಮೈಗ್ರೇನ್ ಅಂತ ಇದೆ, ಅಥವಾ ಕ್ರಾನಿಕ್ ಹೆಡ್ಏಕ್ ಅಂತ ಇದೆ, ಇಯರ್ಸ್ ಟುಗೆದರ್ ದೆಲ್ ಬಿ ಸಫರಿಂಗ್. ಸೊ 15 years ಪ್ಲಸ್ 20 years ಆ ಥರ ಹೆಡ್ಏಕ್ ಕಾಣಿಸ್ಕೊಂಡಾಗ ಸೊ ವಿಲ್ ಬಿ ಮೋರ್ ಗೋಯಿಂಗ್ ಟು ಡಿಪ್ರೆಷನ್ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ, ಅಥವಾ ಆಂಗ್ಸೈಟಿ ಇಶ್ಯೂಸ್ ಜಾಸ್ತಿ ಆಗುತ್ತೆ, ಕೋಪ್ ಅಪ್ ಮಾಡೋಕ್ಕಾಗೋದಿಲ್ಲ. ಸೊ ಇದರಿಂದ ಡೇ ಟು ಡೇ ಆ್ಯಕ್ಟಿವಿಟೀಸ್ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಸೂಸೈಡಲ್ ಟೆಂಡೆನ್ಸಿ ಇರ್ಬೋದು, ಸೊ ಹಾರ್ಮ್ಫುಲ್ ಆಗುವಂಥದ್ದು. ಸೊ ಈ ಥರ ಕಾಂಪ್ಲಿಕೇಶನ್ಸ್ನ ಕೂಡ ಅಟ್ ದಿ ಲೇಟೆಸ್ಟ್ ಸ್ಟೇಜಸ್ ವಿ ಕ್ಯಾನ್ ಸಿ. ಸೊ ಬಿಫೋರ್ ದ್ಯಾಟ್ ಅವ್ರಿಗೆ ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಲಾಂಗ್ ವಿತ್ ಒಂದು ಪ್ರಾಪರ್ ಡಯಟ್ ಇರ್ಬೋದು, ಅಥವಾ ಎಕ್ಸಸೈಸ್ ಇರ್ಬೋದು. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಎಸ್ ವೀಕ್ಷಕರೇ, ನಿಮಗೂ ಕೂಡ ಮೈಗ್ರೇನ್ ಸಮಸ್ಯೆ ಇದೆ, ಆಗಾಗ ಪದೇ ಪದೇ ತಲೆನೋವು ಬರ್ತಾ ಇರುತ್ತೆ ಅಂದಲ್ಲಿ ನಾವು ತೋರಿಸುವಂತಹ ನಂಬರ್ಗೆ ಕರೆ ಮಾಡಿ ನೀವು ಡಾಕ್ಟರ್ ಬಳಿ ನೇರವಾಗಿ ಮಾತನಾಡಬಹುದು. ಎಸ್ ಡಾಕ್ಟರ್, ಇನ್ನು ಕೆಲವೊಬ್ಬರಿಗೆ ಸ್ಪೆಷಲಿ ಈ ತಲೆ ಸ್ನಾನ ಮಾಡಿದಾಗ, ಅಥವಾ ಲೈಟಿಂಗ್ಸಲ್ಲಿ, ಅಥವಾ ಸಿಸ್ಟಮ್ ಮುಂದೆ ಹೆಚ್ಚು ಹೊತ್ತು ಕೂತಿದ್ದಾಗ ಮಾತ್ರ ತಲೆನೋವು ಬರುತ್ತೆ. ಒಂದು 1/2 hour ನಿದ್ದೆ ಮಾಡಿದ್ರೆ, ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಇದನ್ನು ಮೈಗ್ರೇನೆ ಅಂತ ಅನ್ಕೊಳ್ಳೋದಾ ಏನು ಅಂತ? ಸೊ ಸಮ್ಟೈಮ್ಸ್ ಹೆಡ್ಏಕ್ ಡ್ಯೂ ಟು ಐ ಸ್ಟ್ರೈನಿಂದ ಕೂಡ ಕಾಣಿಸ್ಬೋದು, ಅಥವಾ ಸೊ ಕೆಲವರಿಗೆ ಕೆಲವು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತಲೇ ಹೇಳ್ಬೋದು. ಸೊ ಲಾಟ್ ಆಫ್ ಸ್ಕ್ರೀನ್ ಟೈಮಿಂದ ಹೆಡ್ಏಕ್ ಬರ್ಬೋದು. ಆ್ಯಂಡ್ ಸೊ ಇನ್ನು ಕೆಲವರಲ್ಲಿ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಇರೋದಿಲ್ಲ. ಸೊ ಲಾಂಗ್ ಟೈಮ್ ಸಿಟ್ಟಿಂಗ್ ಇದ್ದಾಗ, ಅಥವಾ ಎಕ್ಸರ್ಷನ್ ಆದಾಗ, ಎಸ್ಪೆಷಲಿ ಐ ಎಕ್ಸರ್ಷನ್ ಆದಾಗ ಸೊ ಅದರಿಂದ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಕೆಫಿನ್ ಇಂಡ್ಯೂಸ್ಡ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ದೆಲ್ ಬಿ ಥಿಂಕಿಂಗ್ ಸೊ ಹೆಡ್ಏಕ್ ಬಂದಾಗ ಒಂದು ಸ್ಟ್ರಾಂಗ್ ಕಾಫಿ ಕುಡಿದ್ರೆ ಕಮ್ಮಿ ಆಗುತ್ತೆ ತಲೆನೋವು ಅಂತ. ಬಟ್ ಯೂಶಲಿ ಕೆಫಿನ್ ಇಂಡ್ಯೂಸ್ಡ್ ಹೆಡ್ಏಕ್ ಅಂತ ನೋಡ್ತೀವಿ. ಸೊ ಸಿವಿಯಾರಿಟಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ಆ್ಯಂಡ್ ಲೈಕ್ ಇಂಟೇಕ್ ಆಫ್ ಮೋರ್ ಬೆವರೇಜಸ್, ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಸೊ ಅಗೇನ್ ಇಟ್ ವಿಲ್ ಟ್ರಿಗರ್ ಅಂತ ಹೇಳ್ಬೋದು. ಎಸ್, ಇನ್ನು ಡಾಕ್ಟರ್, ಆಗಲೇ ನಾವು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ತಲೆನೋವೇ ಬರಲೇಬಾರ್ದು ಅನ್ನೋದು ನಿಜಕ್ಕೆ ಅದು ಗೊತ್ತಿಲ್ಲ, ಬಂದೇ ಬರುತ್ತೆ ಯಾವುದೋ ಒಂದು ಸಿಚುವೇಶನಲ್ಲಿ. ಬಟ್ ಇದರಿಂದ ದೂರ ಇರೋದು ಹೇಗೆ? ನಮ್ಮ ಲೈಫ್ ಸ್ಟೈಲ್ನ ಯಾವ ರೀತಿ ನಾವು ಚೇಂಜ್ ಮಾಡ್ಕೋಬೇಕು ಅಂತ? ಸೊ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೋಡ್ತೀವಿ. ಸೊ ಒನ್ಸ್ ಇನ್ ಎ ಲೈಫ್ ಟೈಮ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತಾರೆ ಸೊ ಹೆಡ್ಏಕ್ ಅಂತ. ಸೊ ಐದರ್ ಟ್ರಾವೆಲಿಂಗ್ ಹೆಡ್ಏಕ್ ಇರ್ಬೋದು, ಸೊ ಕೆಲವ್ರಿಗೆ ಟ್ರಾವೆಲ್ ಮಾಡಿದಾಗ ಜಾಸ್ತಿ ಆಗುತ್ತೆ. ಸೊ ಇನ್ನು ಕೆಲವರಲ್ಲಿ ಲೈಕ್ ಕಂಟಿನ್ಯೂ ಅದು ಇಂಟೆನ್ಸಿಟಿ ಬರ್ತಾನೆ ಇರುತ್ತೆ. ಸೊ ಕೆಲವರಿಗೆ ಪೀರಿಯೋಡಿಸಿಟಿ ಆಫ್ ಹೆಡ್ಏಕ್ನ ನೋಡ್ತೀವಿ. ಸೊ ಎವ್ರಿ ವೀಕ್ ದ ಸೇಮ್ ಟೈಮ್ ಅಥವಾ ಸೇಮ್ ಇಂಟೆನ್ಸಿಟಿ ಕಾಣಿಸುತ್ತೆ. ಸೊ ಅಗೇನ್ ಇಟ್ ವಿಲ್ ಬಿ ರಿಪೀಟಿಂಗ್. ಸೊ ಅದು ಮೈಗ್ರೇನಲ್ಲಿ ನಾವು ನೋಡ್ಬೋದು. ಸೊ ಇನ್ನು ಕ್ಲಸ್ಟರ್ ಹೆಡ್ಏಕ್ ಅಂತ ಹೇಳ್ಬೋದು. ಸೊ ಹೆಚ್ಚಾಗಿ ನಾವು ನೋಡ್ಬೋದು. ಸೊ ಕ್ಲಸ್ಟರ್ ಹೆಡ್ಏಕ್ ಮೈನ್ಲಿ
ಹೆಚ್ಚಾಗಿ ಅವ್ರಿಗೆ ಬ್ಲಡ್ ವೆಸಲ್ಸ್ ಎಂಗೋರ್ಜ್ ಆಗಿ ಅಥವಾ ಲಾಟ್ ಆಫ್ ಸ್ಟ್ರೆಸ್ ಅಥವಾ ಟೆನ್ಷನಿಂದ ಆಗಿರ್ಬೋದು. ಸೊ ಇನ್ನು ಒಂದು ಡಯಟ್ರಿ ಚೇಂಜಸ್ಸಿಂದಾಗಿ ಅಥವಾ ಎಕ್ಸೆಸಿವ್ ಶುಗರ್ ಇಂಟೇಕಿಂದಾಗಿ ಕೂಡ ಅವ್ರಿಗೆ ಲಾಂಗ್ ಟೈಮಲ್ಲಿ ಹೆಡ್ಡೇಕ್ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಇನ್ ಸಮ್ ಕೇಸಸ್ ಇಫ್ ದೇ ಆರ್ ಹೈಪರ್ಟೆನ್ಸಿವ್ ಅಥವಾ ಡಯಾಬಿಟಿಕ್ ಇರ್ತಾರೆ, ಅಂಡರ್ಲೈಯಿಂಗ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರುತ್ತೆ, ಸೊ ಅವರಲ್ಲಿ ಕೂಡ ಹೆಡ್ಡೇಕ್ ಇಸ್ ಒನ್ ಆಫ್ ದಿ ಸಿಂಪ್ಟಮ್. ಸೊ ಹೈಪರ್ಟೆನ್ಸಿವ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಸೊ ಇನ್ ದಟ್ ಕೇಸ್ ಅವ್ರಿಗೆ ಗಿಡ್ಡಿನೆಸ್ ಕಾಣಿಸ್ತಾ ಇರುತ್ತೆ ಆ್ಯಂಡ್ ಹೆಡ್ಡೇಕ್ ಜಾಸ್ತಿಯಾಗಿ ಬರ್ತಾ ಇರುತ್ತೆ. ಸೊ ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ಅದು ನಾರ್ಮಲ್ ಹೆಡ್ಡೇಕಾ ಅಥವಾ ಡ್ಯೂ ಟು ಅವ್ರಿಗೆ ಆಕ್ಸಿಲರೇಟೆಡ್ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಹೆಚ್ಚಾಗಿ ಬಂದಿರುವಂಥದ್ದು. ಸೊ ಅದನ್ನು ಕೂಡ ಲೈಕ್ ಎಕ್ಸಾಮಿನೇಷನ್ ಮಾಡಿ ಅಥವಾ ಅವ್ರಿಗೆ ವೈಟಲ್ಸ್ ಎಲ್ಲ ಚೆಕ್ ಮಾಡಿ ಸ್ಟೇಬಲ್ ಇದೆಯಾ, ಸೊ ಅದನ್ನು ನೋಡ್ಕೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಎಸ್ ಡಾಕ್ಟರ್. ಹಾಗೆ ಈ ಮೈಗ್ರೇನ್ ಸಮಸ್ಯೆಗೂ ಏನಾದರೂ ಈ ರೀತಿ ಫುಡ್ ತಿಂದರೆ ಅತಿ ಹೆಚ್ಚಾಗಿ ಬರುತ್ತೆ ಅಥವಾ ಇಲ್ಲ ಇದನ್ನು ತಿಂದರೆ ಬೆಸ್ಟು ಅಂತ ಏನಾದರೂ ಇದೆಯಾ ಅಂತ? ಈಗ ಅಂದರೆ ಸಾಮಾನ್ಯವಾಗಿ ತಲೆನೋವು ಅಂದ ತಕ್ಷಣ ಥಟ್ ಅಂತ ಮೈಂಡಿಗೆ ಬರೋದೇ ಒಂದು ಕಾಫಿ ಕುಡಿದ್ಬಿಡೋಣ ಆರ್ ಟೀ ಕುಡಿದ್ಬಿಡೋಣ ಕಮ್ಮಿ ಆಗುತ್ತೆ ಅಂತ. ಸೊ ಇದೆಷ್ಟರ ಮಟ್ಟಿಗೆ ಸರಿ ಅನ್ನೋದು? ಹೆಡ್ಡೇಕ್ ಅಂತ ಹೇಳಿದಾಗ, ಸೊ ನೀವು ಹೇಳಿದಾಗೆ ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಬಿ ಥಿಂಕಿಂಗ್ ದ ಸೇಮ್. ಸೊ ಸ್ಟ್ರಾಂಗ್ ಕಾಫಿ ವಿಲ್ ರಿಮೂವ್ ದ ಹೆಡ್ಡೇಕ್ ಅಂದರೆ ಆ ಟೈಮ್ಗೆ ಕಮ್ಮಿ ಆಗುತ್ತೆ ಅಂತ. ಬಟ್ ಲಾಂಗ್ ಟೈಮಲ್ಲಿ ಕೆಫಿನ್ ಇಂಡ್ಯೂಸ್ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು ಆ್ಯಂಡ್ ಇಟ್ ವಿಲ್ ಇಂಟರ್ನ್ ಟ್ರಿಗರ್ ಅಂತಲೇ ಹೇಳ್ಬೋದು. ಸೊ ಲೇಟರ್ ದಟ್ ಅವ್ರಿಗೆ ವಾಮಿಟಿಂಗ್ ಆಗ್ಬೋದು ಅಥವಾ ಹೆಡ್ಡೇಕ್ ಸಿವಿಯಾರಿಟಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಅಂಡರ್ಲೈನ್ ಕಾಸ್ನ ರೂಲ್ ಔಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಕೇಸ್ ಆಫ್ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ, ಅಂದರೆ ಕುತ್ತಿಗೆ ನೋವು ಇದ್ದಾಗ ಡ್ಯೂ ಟು ಲಾಂಗ್ ಸಿಟ್ಟಿಂಗ್ ಇರ್ತಾರೆ, ಎಸ್ಪೆಷಲಿ IT ವರ್ಕರ್ಸ್ ಇರ್ಬೋದು, ಒಂದೇ ಕಡೆ ಕೂತ್ಕೊಂಡಿರ್ತಾರೆ, ಎಕ್ಸೆಸಿವ್ ನೆಕ್ ಸ್ಪ್ರೈನ್ ಆದಾಗ ನೆಕ್ ಸ್ಟಿಫ್ನೆಸ್ಸಿಂದ ಅಥವಾ ನರ್ವ್ ಕಂಪ್ರೆಷನಿಂದಾಗಿ ಕೂಡ ಸೊ ಅವ್ರಿಗೆ ಸಿವ್ಯಾರಿಟಿ ಆಫ್ ಹೆಡ್ಡೇಕ್ ಕಾಣಿಸ್ಕೊಳ್ಳುತ್ತೆ ನೆಕ್ಕಿಂದ ಶುರುವಾಗಿ. ಸೊ ಈಗಿನ್ ಹೆಡ್ಡಲ್ಲಿ ತುಂಬ ಪಲ್ಸೇಷನ್ಸ್ ಇರ್ಬೋದು ಅಥವಾ ಸಿವಿಯರಿಟಿ ಆಫ್ ಪೇಯ್ನ್ ಜಾಸ್ತಿ ಆಗುವಂಥದ್ದು ಸರ್ವೈಕಲ್ ಹೆಡ್ಡೇಕಲ್ಲಿ ಕೂಡ ನಾವು ನೋಡ್ತೀವಿ. ಸೊ ಡ್ಯೂ ಟು ಸರ್ವೈಕಲ್ ಸ್ಪಾಂಡಿಲೋಸಿಸ್. ಸೊ ಇನ್ ದಟ್ ಕೇಸ್ ವಿ ನೀಡ್ ಟು ರೂಲ್ ಔಟ್ ಅವ್ರಿಗೆ ಡಿಸ್ಕ್ ಪ್ರಾಬ್ಲಮ್ ಏನಾದರೂ ಇದೆಯಾ, ಸ್ಪಾಂಡಿಲೋಸಿಸ್ ಸಮಸ್ಯೆ ಏನಾದರೂ ಇರುವಂಥದ್ದು, ಸೊ ಅದನ್ನು ರೂಲ್ ಔಟ್ ಮಾಡ್ಬೋದು. ಎಸ್ ಡಾಕ್ಟರ್. ಹಾಗೆ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂತಂದ್ರೂ ತಲೆನೋವು ಬಂದೇ ಬರುತ್ತಲ್ವಾ? ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಕಾಸ್ ಅಂತಲೇ ಹೇಳ್ಬೋದು. ಆ ಲ್ಯಾಕ್ ಆಫ್ ಸ್ಲೀಪ್ ಅಥವಾ ಕೆಲವ್ರಿಗೆ ಎಕ್ಸೆಸಿವ್ ಸ್ಲೀಪ್ ಕೂಡ ಒನ್ ಆಫ್ ದಿ ರೀಸನ್. ಸೊ ಆಫ್ಟರ್ ಸ್ಲೀಪ್ ಆಲ್ಸೋ ವಿಲ್ ನಾಟ್ ಬಿ ರಿಫ್ರೆಶ್ಡ್. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಅವ್ರಿಗೆ ಹೆಡ್ಡೇಕ್ ಅಂತ ಹೇಳ್ತಿರ್ತಾರೆ. ಸೊ ಸ್ಲೀಪ್ ಲೈಕ್ ರಿಫ್ರೆಶ್ ಇರೋದಿಲ್ಲ. ಸೊ ಇನ್ ದಟ್ ಕೇಸ್ ಸೊ ಅವ್ರಿಗೆ ಪಾಸಿಟಿವ್ ಫ್ಯಾಕ್ಟರ್ನ ನೋಡಬೇಕಾಗತ್ತೆ. ಸೊ ಡಿಪ್ರೆಸಿವ್ ಚೇಂಜಸ್ ಏನಾದರೂ ಇರುವಂಥದ್ದು ಅಥವಾ ಕೆಲವ್ರಿಗೆ ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಲೇಟ್ ನೈಟ್ ಸ್ಲೀಪ್ ಇರ್ಬೋದು ಅಥವಾ ಲೇಟ್ ನೈಟ್ ಡಿನ್ನರ್ ಇರ್ಬೋದು. ಸೊ ಅದು ಕೂಡ ಒನ್ ಆಫ್ ದಿ ಪಾಸಿಟಿವ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಅವರ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದರಿಂದ ಕೆಲವ್ರಿಗೆ ಹೆಡ್ಡೇಕ್ ಆಗಿರ್ಬೋದು ಅಥವಾ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು. ಸೊ ಅದು ಕೂಡ ಸರಿ ಹೋಗುವಂಥದ್ದು. ಸೊ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಸ್ಟ್. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಸೆಡೆಂಟರಿ ಲೈಫ್ ಸ್ಟೈಲ್ ಇರುತ್ತೆ, ಒಬೇಸ್ ಇರ್ತಾರೆ. ಸೊ ಅಂಥವರಲ್ಲಿ ಅಂಡರ್ಲೈಯಿಂಗ್ ಡಿಸಾರ್ಡರ್ಸ್ ಲೈಕ್ ಥೈರಾಯ್ಡ್ ಇರ್ಬೋದು ಅಥವಾ ಡಯಾಬಿಟಿಕ್ ಇರ್ಬೋದು. ಸೊ ಅದರಿಂದ ಅವ್ರಿಗೆ ಇಂಟರ್ನ್ ಇಟ್ ಕ್ಯಾನ್ ಟ್ರಿಗರ್ ಆ್ಯಂಡ್ ಕಾಸ್ ದ ಹೆಡ್ಡೇಕ್ ಅಂತ ಹೇಳ್ಬೋದು. ಇನ್ನು ಡಾಕ್ಟರ್, ಈ ಒಂದು ಮೈಗ್ರೇನ್ ಪ್ರಾಬ್ಲಮ್ ಅನ್ನೋದು ಒಂದು ಸಲ ಬಂದುಬಿಟ್ರೆ ಅದು ಕಂಟಿನ್ಯೂಸ್ ಆಗಿ ಇರುತ್ತಾ ಅಥವಾ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಡಿಮೆ ಆಗುತ್ತಾ ಏನು ಅಂತ? ಮೈಗ್ರೇನ್ ಅಂತ ಹೇಳಿದಾಗ ಸೊ ದೆರ್ ವಿಲ್ ಬಿ ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಮೈಗ್ರೇನ್ ಅಂತ ಹೇಳ್ಬೋದು. ಸೊ ಕ್ರಾನಿಕ್ ಮೈಗ್ರೇನ್ ಇಯರ್ಸ್ ಟುಗೆದರಿಂದ ಇರುತ್ತೆ ಆ್ಯಂಡ್ ಕ್ಲಿನಿಕಲಿ ಪೇಷಂಟ್ ಬಂದಾಗ ಎಷ್ಟು ನೋಡಿದ್ರೆ ಮೋರ್ ದೆನ್ 10 years ಅಥವಾ 15 yearsಯಿಂದ ಹೆಡ್ಡೇಕ್ ಇದೆ. ಸೊ ಮೆಡಿಸಿನ್ಸ್ ಪರ್ಟಿಕ್ಯುಲರ್ ಆಗಿ ತೊಗೊಳ್ತಿರ್ತಾರೆ. ಸೊ ಅದು ತೊಗೊಂಡ್ರೆ ಮಾತ್ರ ಕಮ್ಮಿ ಆಗುತ್ತೆ. ಸೊ ಅಗೇನ್ ದೇ ಹ್ಯಾವ್ ಟು ಡಿಪೆಂಡ್ ಅಪಾನ್ ದ ಸೇಮ್ ಮೆಡಿಕೇಷನ್ಸ್ ಫಾರ್ ಎ ಲಾಂಗರ್ ಟೈಮ್ ಅಥವಾ ಪೀರಿಯೋಡಿಸಿಟಿ ಅಂತ. ಸೊ ಇನ್ ದಟ್ ಕೇಸ್ ಸೊ ವಿ ನೀಡ್ ಟು ಸಿ ಅವ್ರಿಗೆ ಎಷ್ಟು ವರ್ಷದಿಂದ ಅವರು ಸಫರ್ ಆಗ್ತಿರ್ತಾರೆ ಆ್ಯಂಡ್ ಬೇಸಿಕಲಿ ಯಾವ ಕಾರಣದಿಂದ ಅವ್ರಿಗೆ ಹೆಡ್ಡೇಕ್ ಬರ್ತಿದೆ. ಸೊ ಅದನ್ನು ರೂಲ್ ಔಟ್ ಮಾಡಿ ಕೌನ್ಸಿಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆಫ್ಟರ್ ದಿ ಕೌನ್ಸಿಲಿಂಗ್ ಸೊ ವಿ ನೀಡ್ ಟು ಲೈಕ್ ಅವ್ರಿಗೆ ಸಜೆಸ್ಟ್ ಮಾಡಬೇಕಾಗುತ್ತೆ ಎಷ್ಟು ವರ್ಷಗಳ ಕಾಲ ಅವರು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ ಆಫ್ ಎ ಸಡನ್ ಅವರು ಮೆಡಿಸಿನ್ಸ್ನ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಸೊ ಗ್ರ್ಯಾಜುವಲಿ ವಿ ನೀಡ್ ಟು ಟೇಪರ್ ದ ಡೋಸೇಜ್. ಕ್ರಮೇಣವಾಗಿ ಆ ಡೋಸೇಜ್ನ ಕೂಡ ಕಮ್ಮಿ ಮಾಡಬೇಕಾಗತ್ತೆ ಆ್ಯಂಡ್ ಹೋಮಿಯೋಪತಿಕ್ ಮೆಡಿಸಿನ್ಸ್ಗೆ ಶಿಫ್ಟ್ ಮಾಡುವಂಥದ್ದು. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸೊ ಅದಾದ ನಂತರ ಅವ್ರಿಗೆ ಟೇಪರ್ ಮಾಡ್ತಾ ಬರ್ಬೋದು ಆ್ಯಂಡ್ ಇಟ್ ಕ್ಯಾನ್ ಬಿ ಕ್ಯೂರ್ಡ್. ಸೊ ಇನ್ ಸಮ್ ಕೇಸಸ್ ಲಾಂಗ್ ಟರ್ಮಿಂದ ಇರುತ್ತೆ. ಸೊ ಇನ್ ದಟ್ ಕೇಸ್ ಕಾಂಪ್ಲಿಕೇಶನ್ಸ್ ಆಫ್ ದಿ ಮೈಗ್ರೇನ್ ಕ್ಯಾನ್ ಬಿ ಅವಾಯ್ಡೆಡ್. ಎಸ್ ಡಾಕ್ಟರ್. ಇನ್ನು ಇನ್ ಜನರಲ್ ಅಂದರೆ ಈಗ ಕೆಲವ್ರಿಗೆ ಏನು ಹೇರ್ ಕೇರ್ ಅಂತ ಇರುತ್ತೆ. ಸೊ ಹೇರ್ ಕೇರ್ಗೆ ಆ ಪ್ರಾಡಕ್ಟ್ಸ್ ಈ ಪ್ರಾಡಕ್ಟ್ಸ್ ಅಂತ ಹಾಕ್ತಿರ್ತಾರೆ. ಸೊ ಇದು ಏನಾದರೂ ನಮ್ಮ ತಲೆಗೆ ಪರಿಣಾಮ ಬೀರಬಹುದಾ ಅಂತ?
ಸೊ ಇನ್ ಸಮ್ ಕೇಸಸ್ ನೀವು ಹೇಳಿದಾಗ ಎಕ್ಸ್ಪೆರಿಮೆಂಟ್ ನಡೀತಾನೆ ಇರುತ್ತೆ. ಸೊ ಅವರು ಹಲವಾರು ಆಯಿಲ್ಸ್ ಇರ್ಬೋದು ಅಥವಾ ಶಾಂಪೂಸ್ ಇರ್ಬೋದು ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಎಕ್ಸ್ಪೆರಿಮೆಂಟ್ ಡೇ ಟು ಡೇ ಲೈಫಲ್ಲಿ ಸ್ಕಿನ್ಗಾಗಿರ್ಬೋದು ಹೇರ್ಗಾಗಿರ್ಬೋದು. ಸೊ ಸಮ್ಟೈಮ್ಸ್ ಇಫ್ ದ ಸ್ಕಿನ್ ಇಸ್ ವೆರಿ ಸೆನ್ಸಿಟಿವ್ ಅಥವಾ ಅವರ ಸ್ಕ್ಯಾಲ್ಪ್ ತುಂಬ ಸೆನ್ಸಿಟಿವಿಟಿ ಇದ್ದಾಗ ಸೊ ದಟ್ ಕ್ಯಾನ್ ಟ್ರಿಗರ್. ಸೊ ಹೆಡ್ಏಕ್ನು ಟ್ರಿಗರ್ ಮಾಡ್ಬೋದು ಅಥವಾ ಸ್ಕ್ಯಾಲ್ಪಲ್ಲಿ ಇಚ್ಚಿಂಗ್ ಆಗ್ಬೋದು ಅಥವಾ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ಬೋದು. ಸೊ ಹಲವಾರು ಸಿಂಪ್ಟಮ್ಸ್ನ ಡ್ಯೂ ಟು ದಟ್ ನಾವು ನೋಡ್ಬೋದು. ಸೊ ಬಿಫೋರ್ ದಟ್ ದೇ ನೀಡ್ ಟು ಕನ್ಸಲ್ಟ್ ಅವರ ಒಂದು ಸ್ಕಿನ್ ಯಾವ ಟೈಪ್ ಇದೆ ಅಥವಾ ಹೇರಿಗೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಸೊ ದೇ ನೀಡ್ ಟು ಚೆಕ್. ಸೊ ಅವ್ರಿಗೆ ಯಾವ ಕಾರಣದಿಂದ ಏನಾದರೂ ಸಮಸ್ಯೆ ಇದೆ, ಡ್ರೈ ಹೇರ್ಸ್ ಆಗ್ತಿದೆಯಾ, ಸೊ ಅಥವಾ ಆಯಿಲಿ ಸ್ಕ್ಯಾಲ್ಪ್ ಇದೆಯಾ, ಸಮ್ಟೈಮ್ಸ್ ಎಕ್ಸೆಸಿವ್ ಸೀಬಮ್ ಪ್ರೊಡಕ್ಷನಿಂದ ಕೂಡ ಸಮಸ್ಯೆ ಆಗ್ಬೋದು. ಆ್ಯಂಡ್ ಆಫ್ಟರ್ ಹೆಡ್ ಬಾತ್ ಕೆಲವ್ರಿಗೆ ಹೆಡ್ಏಕ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇನ್ ದ್ಯಾಟ್ ಕೇಸ್ ವಿ ನೀಡ್ ಟು ರೂಲ್ ಔಟ್ ಅವ್ರಿಗೆ ಸೈನಸ್ ಹೆಡ್ಏಕಿಂದ ಬಂದಿರುವಂಥದ್ದು, ಸೊ ಅಥವಾ ಡ್ಯೂ ಟು ಲಾಂಗ್ ಸ್ಟ್ಯಾಂಡಿಂಗ್ ಮೆಡಿಕೇಷನ್ಸ್ ಇರ್ಬೋದು ಅಥವಾ ಎಕ್ಸೆಸಿವ್ ಯೂಸೇಜ್ ಆಫ್ ಕೆಮಿಕಲ್ ಬೇಸ್ಡ್ ಕ್ರೀಮ್ಸ್ ಅಥವಾ ಮೆಡಿಕೇಷನ್ಸಿಂದ ಕೂಡ ಟ್ರಿಗರ್ ಆಗ್ತಿದೆಯಾ ಅಂತ ನೋಡಬೇಕಾಗುತ್ತೆ. ಇನ್ನು ಮೋಸ್ಟ್ ಡೇಂಜರಸ್ ತಲೆನೋವು ಅಂದರೆ ಯಾವ ಟೈಪು ಡಾಕ್ಟರ್? ಸೊ ಹೆಚ್ಚಾಗಿ ನಾವು ನೋಡಿದಾಗ ಸೊ ಮೈಗ್ರೇನ್ ಅಂತಲೇ ಹೇಳ್ತೀವಿ. ಸೊ ಮೈಗ್ರೇನ್ ಅಂತ ಹೇಳಿದಾಗ ಸಿವಿಯಾರಿಟಿ ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ಅದರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗ್ತಿರೋದಿಲ್ಲ ಆ್ಯಂಡ್ ಸಡನ್ಲಿ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಆಲ್ಸೋ ಕ್ಯಾನ್ ಹ್ಯಾಪನ್. ಸೊ ಅಕ್ಯೂಟ್ ಅಂತ ನೋಡಿದಾಗ ಸೊ ಆಲ್ ಆಫ್ ಎ ಸಡನ್ ಅವರು ಡ್ರೈವ್ ಮಾಡ್ತಿದ್ದಾಗ ಹೆಡ್ಏಕ್ ಕಾಣಿಸ್ಕೊಳ್ಳುತ್ತೆ. ಸೊ ಆಗ ಡ್ರೈವ್ ಮಾಡೋಕ್ಕಾಗೋದಿಲ್ಲ. ಸೊ ಕಣ್ಣ ಹತ್ರ ಬ್ಲರ್ನೆಸ್ ಆಫ್ ದಿ ವಿಷನ್ ಇರ್ಬೋದು, ಸಮ್ಟೈಮ್ಸ್ ಕಣ್ಣು ಸುತ್ತ ಕತ್ಲೆ ಬರ್ಬೋದು. ಸೊ ಆಗ ಅವ್ರಿಗೆ ಸಡನ್ ಕಾಂಪ್ಲಿಕೇಶನ್ಸ್ ಲೈಕ್ ಆಕ್ಸಿಡೆಂಟ್ ಇರ್ಬೋದು. ಸೊ ಈ ಥರ ಕೂಡ ನಾವು ನೋಡ್ಬೋದು. ಸೊ ಇನ್ ದಟ್ ಕೇಸ್ ದೇ ನೀಡ್ ಟು ಬಿ ವೆರಿ ಕೇರ್ಫುಲ್. ಸೊ ಅವ್ರಿಗೆ ಮೈಗ್ರೇನ್ ಬರ್ತಿದೆ ಅಥವಾ ಬಿಫೋರ್ ದಟ್ ಅವ್ರಿಗೆ ಸಿಂಪ್ಟಮ್ಸ್ ಶುರು ಆಗ್ತಿದೆ ಅಂತ ಸಿಗ್ನಲ್ಸ್ ಇರುತ್ತೆ. ಸೊ ದೇ ನೀಡ್ ಟು ಟೇಕ್ ಕೇರ್ ಪ್ರಯರ್ ಟು ದಟ್. ಇನ್ನು ಕ್ರಾನಿಕ್ ಕಾಂಪ್ಲಿಕೇಶನ್ಸ್ ಅಂತ ನೋಡಿದಾಗ ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಡಿಪ್ರೆಷನ್ ನೋಡುವಂಥದ್ದು, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ ಅಥವಾ ಆಂಗ್ಸೈಟಿ ಇಶ್ಯೂಸ್ ಇರ್ಬೋದು. ಸೊ ಇನ್ನು IBS ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಆಗ್ಬೋದು. ಸೊ ಗ್ಯಾಸ್ಟ್ರೈಟಿಸ್ ಟ್ರಿಗರ್ ಆಗ್ಬೋದು. ಸೊ ಈ ಥರ ಅವ್ರಿಗೆ ಸೈಕಾಲಜಿಕಲ್ ಸಿಂಪ್ಟಮ್ಸ್ನ ಕೂಡ ನಾವು ನೋಡ್ಬೋದು. ಎಸ್ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ಶಿವಮೂರ್ತಿ ಅಂದ್ಬಿಟ್ಟು. ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್. ಶಿವಮೂರ್ತಿ ಅಂದ್ಬಿಟ್ಟು. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್ ನಾನು ವಿಜಯನಗರದಿಂದ. ಓಕೆ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ. ಹಾಂ ಮೇಡಮ್, ನಮಸ್ತೆ ಮೇಡಮ್. ಮೇಡಮ್ ನಮಗೆ ಅವಾಗ ಸ್ವಲ್ಪ ಫ್ರಾಕ್ಚರ್ ಕುತ್ತಿಗೆ ಹತ್ರ ಪೇನ್ ಬರುತ್ತೆ. ಓಕೆ. ಮತ್ತೆ ರೈಟ್ ಸೈಡ್ ಕೂಡ ಅವಾಗ ಬರ್ತಾ ಇರುತ್ತೆ. ಓಕೆ. ಅಂದ್ರೆ ಕಂಟಿನ್ಯೂಟ್ ಆಗಿ ಏನು ಬರಲ್ಲ, ಯಾವುದೋ ಒಂದು ವಾರಕ್ಕೋ ಒಂದು 3 ದಿನಕ್ಕೋ ಬರ್ತಾ ಇರುತ್ತೆ ಮೇಡಮ್. ಟ್ರೀಟ್ಮೆಂಟ್ ಏನಾದರೂ ಮಾಡಿದ್ದೀರಾ? ಅದು ನಾನು ಹಾಸ್ಪಿಟ್ಲಿಗೆ ಹೋಗಿದಾಗ ಅದು BPG ಅಂದ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟರು ನನಗೆ. ಆಯ್ತು 6 ಮಂತ್ ಆಯ್ತು DB ಟ್ಯಾಬ್ಲೆಟ್ ತಗೋತಾ ಇದ್ದೀನಿ. ಓಕೆ. ಆಮೇಲೆ ಇದು ಇರಲಿಲ್ಲ. ಮತ್ತೆ ಈಗ ಈಗ ಒಂದು 3 ವಾರದಿಂದ ಪೇನ್ ಬರ್ತಾನೆ ಇದೆ. ಓಕೆ. ಹಂಗಾಗಿ ಮಾತಾಡೋಣ ಅಂತ ಮಾಡಿದೆ ಮೇಡಮ್. ಫೈನ್. ಸೊ ಈಗ ನೋಡಿ PP ಇದೆ, ಇವಾಗ ಮೆಡಿಸಿನ್ಸ್ ಶುರು ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಹೆಡ್ಏಕ್ ಬರ್ತಿದ್ದಾಗ ಸೊ ಹಲವಾರು ಕಾಸಸ್ ಇರ್ಬೋದು. ಈಗ ರೈಟ್ ಸೈಡ್ ಅಥವಾ ನೆಕ್ ಪೇನ್ ಬರ್ತಿದೆ, ಸೊ ರೈಟ್ ಸೈಡ್ ಶೋಲ್ಡರ್ ಪೇನ್ ಆಗ್ತಿದೆ ಅಂದಾಗ ಸ್ಪಾಂಡಿಲೋಸಿಸ್ ಕೂಡ ಇರ್ಬೋದು ಅಥವಾ ಹೈಪರ್ಟೆನ್ಸಿವ್ ಹೆಡ್ಏಕ್ ಕೂಡ ಇರ್ಬೋದು. ಸೊ ಒಂದ್ಸರಿ ನೀವು ರಿಪೋರ್ಟ್ಸ್ ಜೊತೆಗೆ ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ. ಸೊ ಆಫ್ಟರ್ ಕಂಪ್ಲೀಟ್ ಕೇಸ್ ಟೇಕಿಂಗ್ ಸೊ ನಿಮಗೆ ಹೆಡ್ಏಕ್ ಯಾವ ಕಾರಣದಿಂದ ಬರ್ತಿದೆ ಆ್ಯಂಡ್ ಟ್ರೀಟ್ಮೆಂಟ್ ಎಷ್ಟು ದಿವಸ ಬೇಕಾಗುತ್ತೆ ಸೊ ಇದನ್ನು ಅಡ್ವೈಸ್ ಮಾಡ್ತೀವಿ. ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಅಂದರೆ ತಲೆ ಕುತ್ತಿಗೆ ಎಲ್ಲನೂ ಅಂದರೆ ಕನೆಕ್ಟ್ ಆಗಿರೋದ್ರಿಂದ ಕುತ್ತಿಗೆ ನೋವಿಂದನೂ ತಲೆನೋವು ಬರೋ ಚಾನ್ಸಸ್ ಇದೆಯಾ ಅಂತ? ಸೊ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹಾಗೆ ಹೇಳಿದೆ ನಿಮಗೆ. ಸೊ ಡಿಸ್ಕ್ ಪ್ರಾಬ್ಲಮ್ ಅಂತ. ಸೊ ಯೂಶಲಿ C1 to C7 ವರ್ಟಿಬ್ರಲ್ ಕಾಲಮಲ್ಲಿ ಡಿಸ್ಕ್ ಬಲ್ಜ್ ಆಗಿದ್ದಾಗ ಸೊ ಸೈನೆಟಿಕ್ ನರ್ವ್ ಇರುತ್ತೆ. ಸೊ ವಿಚ್ ಇಸ್ ದ ಲಾಂಗೆಸ್ಟ್ ನರ್ವ್. ಸೊ ಆ ನರ್ವ್ ಕಂಪ್ರೆಷನ್ ಆದಾಗ ಸೊ ಇಟ್ ಕ್ಯಾನ್ ರೇಡಿಯೇಟ್. ಸೊ ಅದರಿಂದ 2 ಶೋಲ್ಡರ್ ಬ್ಲೇಡಿಗೆ ಪೇನ್ ಬರ್ಬೋದು. ಸೊ ನೆಕ್ ಸ್ಟಿಫ್ನೆಸ್ ಆಗೋದ್ರಿಂದ ಸೊ ಅಗೇನ್ ಇಟ್ ಕ್ಯಾನ್ ರೇಡಿಯೇಟ್ ಟು ದ ಹೆಡ್. ಸೊ ಆಗ ಸಿವಿಯರ್ ಹೆಡ್ಏಕ್ ಬರುತ್ತೆ, ನೆಕ್ ಕೂಡ ಸ್ಟಿಫ್ನೆಸ್ ಆಗಿರುತ್ತೆ. ಸೊ ಅದು ಸರ್ವೈಕಲ್ ಹೆಡ್ಏಕ್ ಅಂತ ಹೇಳ್ಬೋದು. ಸೊ ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ಅವ್ರಿಗೆ ಸಿಂಪ್ಟಮ್ಸ್ ಎಷ್ಟು ದಿವಸದಿಂದ ಇದೆ ಆ್ಯಂಡ್ ಲಾಂಗ್ ಸ್ಟ್ಯಾಂಡಿಂಗ್ ವರ್ಕಿಂಗ್ ಇದೆಯಾ. ಕೆಲವ್ರಿಗೆ ಸೊ ಕೆಲವು ಎಕ್ಸರ್ಷನ್ ಆದಾಗ ಮಾತ್ರ ಹೆಡ್ಏಕ್ ಕಾಣಿಸುತ್ತೆ ಆ್ಯಂಡ್ ರೇಡಿಯೇಷನ್ ಕಾಣಿಸುತ್ತೆ. ಸೊ ಇನ್ ದಟ್ ಕೇಸ್ ವಿ ನೀಡ್ ಟು ಸಿ. ಆ್ಯಂಡ್ ಹೈಪರ್ಟೆನ್ಸಿವ್ ಅಂತ ಕೂಡ ಹೇಳಿದರು. ಸೊ ಮೇ ಬಿ ಅದರಿಂದ ಕೂಡ ಹೆಡ್ಏಕ್ ಅಥವಾ ಗಿಡ್ಡಿನೆಸ್ ಕೂಡ ಇರುತ್ತೆ. ಸೊ ಹೈಪರ್ಟೆನ್ಸಿವ್ ಬ್ಲಡ್ ಪ್ರೆಷರ್ ತುಂಬ ಹೆಚ್ಚಾದಾಗ ಕಂಜೆಸ್ಟಿವ್ ಹೆಡ್ಏಕ್ ಕಾಣಿಸುತ್ತೆ ಅಥವಾ ಪಲ್ಸೇಷನ್ಸ್ ಜಾಸ್ತಿ ಆಗುವಂಥದ್ದು, ಗಿಡ್ಡಿನೆಸ್ ಬರುವಂಥದ್ದು, ವೀಕ್ನೆಸ್ ಆಗುವಂಥದ್ದು. ಸೊ ಈ ಸಿಂಪ್ಟಮ್ಸ್ ಕೂಡ ಇರುತ್ತೆ. ಸೊ ವಿ ನೀಡ್ ಟು ರೂಲ್ ಔಟ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಮೈಗ್ರೇನ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮ. ಹಾಗೆ ನಿಮಗೂ ಕೂಡ ತಲೆನೋವು ಸಮಸ್ಯೆ ಪದೇ ಪದೇ ಕಾಣಿಸ್ಕೊಳ್ತಾ ಇದೆ, ಇನ್ನಿತರೆ ಬೇರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂದರೆ ನಿಮ್ಮ ಹತ್ತಿರದ ಹೋಮಿಯೋಕೇರ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋಕೇರ್ಗೆ ಬನ್ನಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.